ಇವತ್ತು ದೇಶಕ್ಕೆ ಬೇಕಾಗಿರೋದು ಎರಡು ಶಕ್ತಿಗಳು. ಒಂದು ರೈತ, ಇನ್ನೊಂದು ಯೋಧ. ಇವರಿಬ್ಬರನ್ನು ನಾವು ತುಂಬ ಚೆನ್ನಾಗಿ ಕಾಪಾಡಿಕೊಂಡ್ರೆ ಈ ದೇಶ ಚೆನ್ನಾಗಿರುತ್ತೆ. ಇಂಥ ಆಶಯವನ್ನು ಇಟ್ಕೊಂಡು ಒಂದೇ ಮಾತರಮ್ಮು ಇಲ್ಲಿಗೆ 16 ವರ್ಷಗಳಿಂದ ತುಂಬ ಕೆಲಸ ಮಾಡ್ತಾಯಿದೆ, ಚೆನ್ನಾಗಿ ಕೆಲಸ ಮಾಡ್ತಿದೆ. ಇವತ್ತೊಂದು ಅಪರೂಪದ ಕಾರ್ಯಕ್ರಮವನ್ನು ಆಯೋಜಿಸಿ ಇಲ್ಲಿವರೆಗೂ ಕರ್ಕೊಬಂದು ಇಲ್ಲಿ ನಮ್ಮಿಂದ ಸಸಿಗಳನ್ನು ನೆಡೆಸುವ ಮತ್ತು ರಕ್ತದಾನ ಮಾಡಿಸುವ ಕೆಲಸವನ್ನು ಮಾಡಿದೆ. ಹಾಗೆ ಜೊತೆಗೆ ಮಾಜಿ ಯೋಧರನ್ನು ಇಲ್ಲಿ ಕರೆಸಿ ಗೌರವಿಸುವ ಕೆಲಸವನ್ನು ಕೂಡ ಈ ವಂದೇ ಮಾತರಂ ಸಂಸ್ಥೆ ಮಾಡಿದೆ. ವಂದೇ ಮಾತರಂ ಸಂಸ್ಥೆಯ ಭಾಳ ಹಿರಿಯ ಮುಖಂಡ ಅಂದರೆ ಯುವಕ ಧರ್ಮರಾಜ್ ಕಡಗ. ಸೊ ಅಂಥ ಕಡಗ ಇವತ್ತು 16 ವರ್ಷಗಳಿಂದ ದೀರ್ಘಕಾಲದಿಂದ ಈ ಸಂಸ್ಥೆಯನ್ನು ಮುನ್ನಡೆಸ್ಕೊಂಡ್ಬರ್ತಾವ್ರೆ. ಅವ್ರ ಜೊತೆಗೆ ನಾವೆಲ್ಲರೂ ಪ್ರೋತ್ಸಾಹವನ್ನು ಕೊಡಬೇಕಾಗಿದೆ, ಅವ್ರ ಜೊತೆಗೆ ನಾವೆಲ್ಲ ನಿಲ್ಲಬೇಕಾಗಿದೆ ಅನ್ನುವ ಆಶಯವನ್ನು ವ್ಯಕ್ತಪಡಿಸಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಅವ್ರಿಗೆ ಅಭಿನಂದನೆಯನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. 2011ರಲ್ಲಿ ಒಬ್ಬ ಯೋಧ ಸೌತು ಮತ್ತು ನಾರ್ತ್ಗೆ ಗಲಾಟೆಗಳಾಗುತ್ತೆ. ಆ ಭಾಗದಿಂದ ಬಂದಂಥ ಆರ್ಮಿ ಆಫೀಸರ್ಗಳು ಬಾಡಿಯನ್ನು ತಂದು ಕೆರೆಯರಿ ಮೇಲೆ ಇಟ್ಟು ಹೋಗ್ತಾರೆ. ಅವತ್ತು ನಾವು ಅವ್ರಿಗೆ ಏನು ಗೌರವನ ಜಿಲ್ಲಾಡಳಿತ ಆಗಲಿ ಸರ್ಕಾರ ಆಗಲಿ ಸಲ್ಲಿಸಲ್ಲ. ಅಂದಿಂತಲ್ಲಿ ಹೋಗ್ಬಿಟ್ಟು ಒಂದೇ ಮಾತರಂ ಅಂತ ಹೆಸರನ್ನ ಇಟ್ಬಿಟ್ಟು ಅವ್ರಿಗೆ ಶ್ರದ್ಧಾಂಜಲಿ ಎನಿಸಿ ಅವರ ಒಂದು ಸಂಸಾರಕ್ಕೆ ಏನು ಆರ್ಥಿಕ ನೆರವನ್ನು ಕಳಿಸುವಂಥ ಕೆಲಸವನ್ನು ಹಾಸನ ಜಿಲ್ಲೆಯ ಒಂದೇ ಮಾತರಂ ಸಂಘಟನೆ ಪ್ರಾರಂಭವಾಗಿ ಅಲ್ಲಿಂದ ಇಲ್ಲಿವರೆಗೆ ಏನು ಕೋವಿಡ್ ಇರ್ಬೋದು, ಹಲ್ಮಿಡಿಯಲ್ಲಿರ್ಬೋದು, ಈ ಥರದ ಉತ್ತಮವಾದ ಕೆಲಸಗಳನ್ನು ಪ್ರತಿ ವರ್ಷ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಈ ರೀತಿ ಕಾರ್ಯಕ್ರಮಗಳ ವಿನೂತನವಾಗಿ ಪ್ರಾರಂಭಿಸ್ಕೊಂಡು ಮಾಡ್ತಾ ಬಂದಿದೆ. ಮುಂದಿನ ಹಂತದಲ್ಲಿ ಒಂದೇ ಮಾತರಂ ಸಂಘಟನೆ ಹಸಿರೇ ಉಸಿರು ಗಿಡವನ್ನು ನೆಡುವಂಥದ್ದು, ಈ ರೀತಿ ಜನಪರ ಕೆಲಸಗಳನ್ನ ಮಾಡುವಂಥ ಶಕ್ತಿಯನ್ನು ಎಲ್ಲ ನಮ್ಮ ಆತ್ಮೀಯ ಸ್ನೇಹಿತರುಗಳು ನಮಗೆ ತುಂಬ್ತಾ ಇದ್ದಾರೆ. ಆ ದಿಟ್ಟಿನಲ್ಲಿ ನಾವು ನಮ್ಮ ಬದುಕನ್ನು ಮಾಡ್ಕೊಂಡು ಚಳುವಳಿಯನ್ನು ಕಟ್ಟಿ ಇಂಥ ಒಳ್ಳೆಯ ಕೆಲಸಗಳನ್ನ ಮಾಡ್ತೇವೆ. ನಮಗೆಲ್ಲ ಸಹಕರಿಸಿದವರಿಗೆ ಧನ್ಯವಾದ ಹೇಳ್ತಾ ಇದ್ದೀನಿ. ಇವತ್ತು 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭ ಸಂದರ್ಭದಲ್ಲಿ ಎಂದಿನಂತೆ ಈ ವರ್ಷವೂ ಕೂಡ ಒಂದೇ ಮಾತರಂ ಬಳಗ ಇವತ್ತು ಭಾಳ ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಕೊಟ್ಟಿರ್ತಕ್ಕಂಥದ್ದಿದೆ. ದೇಶಭಕ್ತಿಯನ್ನು ನಾವು ಬಿತ್ತರಿಸಬೇಕು, ಮುಂದಿನ ಪೀಳಿಗೆಗೆ ದೇಶಭಕ್ತಿಯನ್ನು ಅವ್ರಿಗೆ ಮೈಗೂಡಿಸ್ಬೇಕು ಅಂಥೇಳಿ ಹಲವಾರು ಕಾರ್ಯಕ್ರಮಗಳನ್ನು ಎಲ್ಲರೂ ಕೂಡ ಹಮ್ಮಿಕೊಳ್ತಾರೆ. ಒಂದೇ ಮಾತರಂ ತಂಡ ಈ ವರ್ಷ ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡೋದ್ರ ಮೂಲಕ ಮತ್ತು ಗಿಡಗಳನ್ನು ನೆಡೆಯೋದ್ರ ಮೂಲಕ ಸಮಾಜ ಮತ್ತು ಸುತ್ತಮುತ್ತಲಿನ ಪ್ರದೇಶವನ್ನು ಸ್ವಚ್ಛವಾಗಿಡೋದ್ರ ಮೂಲಕ ದೇಶಭಕ್ತಿಯನ್ನು ಬಿತ್ತರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ನಾವು ದೇಶಕ್ಕೋಸ್ಕರ ಸಾಯಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಇವತ್ತಿಲ್ಲ. ನಾವೆಲ್ಲರೂ ಕೂಡ ದೇಶಕ್ಕೋಸ್ಕರ ಬದುಕಬೇಕು. ಆ ಒಂದು ಸಂದರ್ಭ ಬಂದಿರತಕ್ಕಂಥದ್ದು. ಯಾಕೆಂದರೆ ಇಡೀ ಜಗತ್ತೇ ಭಾರತದತ್ತ ತಿರುಗಿ ನೋಡ್ತಾ ಇರ್ತಕ್ಕಂಥ ಒಂದು ಕೆಲಸವನ್ನು ನಮ್ಮ ದೇಶದ ಯುವಕರು, ನಮ್ಮ ಸೈನಿಕರು, ನಮ್ಮ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಇವತ್ತು ನಿರ್ಮಾಣ ಮಾಡಿರ್ತಕ್ಕಂಥದ್ದಿದೆ. ಹಾಗಾಗಿ ನಮ್ಮ ದೇಶವನ್ನು ಒಂದು ಒಳ್ಳೆ ಸ್ಥಾನಕ್ಕೆ ತಗೊಂಡು ಹೋಗ್ಬೇಕು. ನರೇಂದ್ರ ಮೋದಿ ಅವರು ಹೇಳೋದ ಥರ 2047ಕ್ಕೆ ನಾವು ವಿಕಸಿತ ಭಾರತವನ್ನು ಮಾಡಬೇಕು ಅಂಥೇಳಿ ಎಲ್ಲರೂ ಕೂಡ ಶ್ರಮವನ್ನು ಪಡ್ತಾ ಇರ್ತಕ್ಕಂಥ ಈ ಕಾಲದಲ್ಲಿ ನಮ್ಮದೇ ಆದಂಥ ರೀತಿಯಲ್ಲಿ ನಮ್ಮ ಕ್ಷೇತ್ರದಲ್ಲಿ ನಾವು ಪ್ರಾಮಾಣಿಕವಾಗಿ ನಮ್ಮ ಒಂದು ಕರ್ತವ್ಯವನ್ನು ನಿರ್ವಹಿಸಿದ್ರೆ ಅದೇ ಒಂದು ದೇಶಕ್ಕೆ ಮಾಡ್ತಕ್ಕಂಥ ಒಂದು ದೊಡ್ಡದಾದ ಒಂದು ಸೇವೆ. ಹಾಗಾಗಿ ನಮ್ಮ ಕ್ಷೇತ್ರದಲ್ಲಿ ನಾವು ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡೋಣ ಅಂತ ಹೇಳ್ತಾ ಇವತ್ತೇನು ಒಂದೇ ಮಾತರಂ ತಂಡ ಇವತ್ತು ಈ ಕಾರ್ಯಕ್ರಮವನ್ನು ನಿರ್ಮಾಣ ಮಾಡಿರಿ, ನಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿ ತಮ್ಮ ಜೊತೆಗೆ ಜೋಡಿಸ್ಕೊಂಡಿದ್ದಾರೆ. ಅವ್ರಿಗೆ ಮತ್ತೊಮ್ಮೆ ನಾನು ಅಭಿನಂದನೆಯನ್ನು ಮತ್ತು ಧನ್ಯವಾದಗಳನ್ನು ತಿಳಿಸ್ತಾ ಅವ್ರಿಗೆ ಶುಭವನ್ನು ಕೋರ್ಲಿಕ್ಕೆ ಇಷ್ಟಪಡ್ತೇನೆ. ತುಂಬ ಸಂತೋಷದ ವಿಷಯ. ಇವತ್ತು ಇಡೀ ನಮ್ಮ ನಾಡು ಸಂಭ್ರಮಿಸುವಂಥ ಒಂದು ದಿನ, ಸ್ವಾತಂತ್ರ್ಯೋತ್ಸವ ದಿನ. ಎಲ್ಲೆಡೆ ಇದನ್ನು ಸಂಭ್ರಮದಿಂದ, ಅಂದರೆ ಯಾವ ಥರ ಅಂತ ಹೇಳಿದ್ರೆ ಇದು ಕರ್ತವ್ಯ, ಇದು ಎಲ್ಲರ ಕರ್ತವ್ಯ, ಇದು ಮಾಡಲೇಬೇಕಾಗಿರೋವಂಥದ್ದು. ಯಾಕಂತ ಹೇಳಿದ್ರೆ ಸ್ವಾತಂತ್ರ್ಯ ಬರೋದಕ್ಕೆ ಹಿಂದೆ ನಮ್ಮ ಹಿರಿಕರು ಕಷ್ಟಪಟ್ಟಿರೋವಂಥದ್ದು. ನಮಗೆ ಈ ಥರ ಬಾಳಬೇಕು, ಇವತ್ತು ಈ ಥರ ಬದುಕ್ತಾ ಇದ್ದೀವಿ ಸಮಾಜದಲ್ಲಿ ಅಂತ ಹೇಳಿದ್ರೆ ಎಲ್ಲ ಅವರು ಕಷ್ಟಪಟ್ಟು ನಮಗೆ ಸುಖ ಕೊಟ್ಟಿದ್ದಾರೆ. ಸೊ ಅವ್ರನ್ನ ನೆನೆಸ್ಕೊಂಡು ನಮ್ಮ ದೇಶಕ್ಕೆ ಒಂದು ಗೌರವ ಸಲ್ಲಿಸುವಂಥ ದಿನ ಇವತ್ತು. ತುಂಬ ಹೆಮ್ಮೆ ಆಗ್ತಿದೆ. ಅದರಲ್ಲೂ ನಮ್ಮ ಒಂದೇ ಮಾತರಂ ಜನಪರ ಸಂಘಟನೆ ವತಿಯಿಂದ ಇವತ್ತು ನಾವು ಅದಕ್ಕೆ ಎಲ್ಲರಲ್ಲೂ ಸೈನಿಕರ ಬಗ್ಗೆ ಒಂದು ಗೌರವ ಕೊಡಬೇಕು, ಮತ್ತು ಸೈನಿಕರ ಬಗ್ಗೆ ಉತ್ತೇಜನ, ಅಂದರೆ ಅದು ಪ್ರೋತ್ಸಾಹ ಕೊಡಬೇಕು. ಇವಾಗಿರೋ ಯುವಕರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಬರೀ ಎಲ್ಲರಿಗೂ ಮೈಂಡಲ್ಲಿ ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಸೈಂಟಿಸ್ಟ್ ಆಗಬೇಕು ಇಷ್ಟೇ ಇದೆ. ಅದರ ಜೊತೆಯಲ್ಲಿ ನಮ್ಮ ದೇಶನ ಕಾಪಾಡೋ ಅಂಥ ಕಾರ್ಯ ಸೈನಿಕರಾಗಬೇಕು.
ಸೈನಿಕರಿಗೆ ಪ್ರೋತ್ಸಾಹ ಕೊಡಬೇಕು. ಇನ್ನೂ ಒಂದಷ್ಟು ಜನ ಸೈನಿಕರಾಗಿ ನಮ್ಮ ದೇಶನ ಉಳಿಸ್ಬೇಕು, ನೋಡ್ಕೋಬೇಕು. ಯಾಕಂದರೆ ಇವತ್ತು ಅವರು ಗಡಿನಲ್ಲಿ ಅವರು ನಿಂತ್ಕೊಂಡು ಕಾರ್ಯನಿರ್ವಹಿಸೋದ್ರಿಂದನೇ ನಾವು ಇವತ್ತು ಖುಷಿಯಾಗಿ ಆರಾಮಾಗಿದ್ದೀವಿ. ಸೊ ಈ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಇವತ್ತು ನಮ್ಮ ವಂದೇ ಮಾತರಂ ಸಂಘಟನೆ ವತಿಯಿಂದ ಸ್ವಾತಂತ್ರ್ಯ ದಿವಸನ ಒಂದು ವಿಭಿನ್ನವಾಗಿ ಮಾಡಬೇಕು ಅಂತೇಳಿ ರಿಟೈರ್ಡ್ ಆದ ಆರ್ಮಿಗಳಿಗೆ ಮತ್ತು ಸೀನಿಯರ್ಗಳನ್ನ ಕರೆಸಿ ಅವರಿಗೆ ಸನ್ಮಾನ ಮಾಡುವಂಥ ಕೆಲಸನ ಮಾಡಿದ್ದೀವಿ. ಜೊತೆಯಲ್ಲಿ ಗಿಡ ನೆಡಬೇಕು. ಇವತ್ತು ಆಕ್ಸಿಜನ್ನೇ ಕಡಿಮೆ ಆಗ್ತಾಯಿದೆ, ಪೊಲ್ಯೂಷನ್ ಜಾಸ್ತಿ ಆಗ್ತಾಯಿದೆ. ಸೊ ಅದರಿಂದ ನಾವು ಇವತ್ತು ಸುಮಾರು ಒಂದು 500 ಗಿಡಗಳನ್ನ ಸಸಿಗಳನ್ನ ತರಿಸಿ ಎಲ್ಲರಿಗೂ ವಿತರಣೆ ಮಾಡಿ ನಾವೆಲ್ಲ ಕಡೆನೂ ಅದನ್ನು ನೆಡುವಂಥ ಕೆಲಸನ ಮಾಡಿದ್ದೀವಿ. ಜೊತೆಯಲ್ಲಿ ಈ ರಕ್ತದಾನ ಶಿಬಿರ ನೋಡಿ, ರಕ್ತ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಎಷ್ಟೋ ಜನಕ್ಕೆ ರಕ್ತ ಸಿಗದೆ ಪ್ರಾಣ ಕಳ್ಕೊಂಬಿಡ್ತಾರೆ. ನಮಗೆ ನೋಡ್ತಾ ಇರ್ಬೇಕಾದ್ರೆ ಗೊತ್ತಾಗಲ್ಲ, ಅದ್ರ ಬಗ್ಗೆ ಕೇಳ್ತಾ ಇರ್ಬೇಕಾದ್ರೆ ಗೊತ್ತಾಗಲ್ಲ. ನಮ್ಮ ಮನೆಯಲ್ಲಿ ಇಲ್ಲ ನಮ್ಮ ಸ್ವಂತದವ್ರಿಗೆ ನಮಗೆ ಬೇಕಾದವ್ರಿಗೆ ಏನಾದ್ರು ರಕ್ತ ಬೇಕು ಅಂದಾಗ ಓಡಾಡ್ತೀವಿ ನೋಡಿ, ಆ ಟೆನ್ಷನ್ನು ತುಂಬ ಕಷ್ಟವಾದದ್ದು. ಅದರಿಂದ ಇದು ಒಂದು ಶಿಬಿರನ ನಾವು ಹಾಕ್ಕೊಂಡು ಹೆಮ್ಮೆಯಿಂದ ಇವತ್ತು ರಕ್ತದಾನ ಶಿಬಿರ ಮಾಡಿದ್ದೀವಿ. ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಹಾಗಾಗಿ ಇದು ಒಂದೇ ದಿನ ಇರಬಾರ್ದು ಆಚರಣೆ, ಪ್ರತಿದಿನವೂ ಇರಬೇಕು. ಯಾಕಂದರೆ ಇದು ನಮ್ಮ ದೇಶದ ವಿಷಯ, ದೇಶ ಪ್ರೇಮಿಗಳ ವಿಷಯ, ದೇಶದ ಬಗ್ಗೆ ಗೌರವ ಇರಲಿ ಅಂತೇಳಿ ಹೊಂದಿಸ್ತಾ, ಜೈ ಜವಾನ್ ಜೈ ಕಿಸಾನ್, ವಂದೇ ಮಾತರಂ, ಜೈ ಭಾರತ್ ಮಾತಾ ಕಾ ಜೈ. ಸಮಸ್ತ ಕನ್ನಡ ನಾಡಿನ ಜನರಿಗೆ 80ನೇ ಸ್ವಾತಂತ್ರ್ಯ ದಿನಾಚರಣೆ ಆರ್ಥಿಕ ಶುಭಾಶಯಗಳನ್ನು ಹೇಳ್ತಾ, ಈ ನಮ್ಮ ಏನು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ, ನಮ್ಮ ವಂದೇ ಮಾತರಂನಿಂದ ನಮ್ಮ ಧರ್ಮರಾಜು ಮತ್ತು ನಮ್ಮ ಪ್ರಸಿದ್ಧ ಸಿನಿಮಾ ನಿರ್ದೇಶಕರಾದಂತಹ ಸನ್ಮಾನ್ಯ ಲಕ್ಕಿ ಶಂಕರ್ ಅವರಿಗೆ ನನ್ನ ತುಂಬ ಹೃದಯದ ಕೃತಜ್ಞತೆ ಸಲ್ಲಿಸುತ್ತಾ, ಇವತ್ತೊಂದು ಏನು ದಿನ ಸ್ವಾತಂತ್ರ್ಯ ದಿನಾಚರಣೆ ಇದೆ. ಸೊ ಈ ಸ್ವಾತಂತ್ರ್ಯ ದಿನಾಚರಣೆಯಂದು ನಾನು ಅವರ ಮತ್ತು ಲಕ್ಕಿ ಶಂಕರ್ ಮತ್ತು ನಮ್ಮ ಧರ್ಮರಾಜರವರು ಸೈನಿಕರಿಗೆ ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಏನು ಇಟ್ಕೊಂಡಿದ್ರು, ಇದು ನಿಜವಾಗ್ಲೂ ಭಾಳ ಶ್ಲಾಘನೀಯ, ಭಾಳ ಸಂತೋಷಪೂರ್ವದಾಯಕವಾದದ್ದು. ಈ ಒಂದೇ ಮಾತರಂ ಸಂಘಟನೆ ನಮ್ಮ CIPF ತಂಡಕ್ಕೆ ಆಹ್ವಾನಿಸಿ ನಮಗೆ ಸನ್ಮಾನ ಮಾಡಿದ್ದಕ್ಕೆ ಧನ್ಯವಾದಗಳು. ಮತ್ತು ಈ ಸಂಘಟನೆ ತುಂಬ 17 ವರ್ಷದಿಂದ ಸಂಘಟನೆಯನ್ನು ನಡೆಸಿಕೊಂಡು ಬರ್ತಾ ಇದೆ. ನಮ್ಮನ್ನು ಬಹಳ ಒಳ್ಳೆಯ ರೀತಿಯಿಂದ ನಮ್ಮನ್ನು ಸನ್ಮಾನ ಮಾಡಿದ್ದಕ್ಕೆ ತುಂಬ ಉತ್ಪೂರ್ವಕವಾದ ಧನ್ಯವಾದಗಳು. ಎಲ್ಲರಿಗೂ ಇಂದಿನ 80ನೇ ಸ್ವಾತಂತ್ರ್ಯ ದಿನೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ, ಏನು ಇಂದ ಸಂಘಟನೆ ಮಾಡಿರ್ತಕ್ಕಂಥ ವಂದೇ ಮಾತರಂ ಜನಪರ ಸಂಘಟನೆಗೆ ಹೃತ್ಪೂರ್ವಕವಾದ ಹಾರ್ದಿಕ ಶುಭಾಶಯಗಳನ್ನು ಈ ಮೂಲಕ ತಿಳಿಸ್ತಾ, ಏನು ಗಡಿಗಳಲ್ಲಿ ತಮ್ಮ ಪ್ರಾಣಗಳನ್ನು ಒತ್ತೆ ಇಟ್ಟು ಗಡಿಗಳಲ್ಲಿ ಸಿಡಿಗುಂಡಿಗೆ ಎದೆಯೊಡ್ಡಿ ಸೇವೆ ಮಾಡ್ತಕ್ಕಂಥ, ದೇಶ ಸೇವೆ ಮಾಡ್ತಕ್ಕಂಥ ಯೋಧರಿಗೆ ಒಂದು ಗೌರವಾರ್ಪಣೆ ಮಾಡಿರ್ತಕ್ಕಂಥ ಈ ಕೆಲಸ ಅತ್ಯಂತ ಸ್ತುತ್ಯಾರ್ಹವಾದುದು, ಪ್ರಶಂಸನೀಯವಾದುದು ಅಂತ ಹೇಳ್ತಾ, ಏನು ಈ ಜನಪರ ಸಂಘಟನೆ ಸಮಾಜದಲ್ಲಿ ಆಗಿರ್ತಕ್ಕಂಥ ಅನ್ಯಾಯಗಳನ್ನು, ರಕ್ಷಣಾ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ಸಿಡಿದೆದ್ದು ಅವರಿಗೆ ನ್ಯಾಯ ಕೊಡಿಸಲು ಈ ಒಂದು ಸಂಘಟನೆ ಪ್ರಾರಂಭವಾಗಿ ಇಂದು ಜನಪರ ಸಂಘಟನೆಯಾಗಿ ಸಾಮಾಜಿಕ ಕಾಳಜಿಯನ್ನು ಹೊಂದಿ ಸಮಾಜದಲ್ಲಿ ನಡೀತಕ್ಕಂಥ ಅನ್ಯಾಯ ಶೋಷಣೆ ವಿರುದ್ಧ ತಮ್ಮ ಸಂಘಟನೆಯ ಧ್ವನಿಯಾಗಿ ಅದು ಕೆಲಸ ಮಾಡ್ತಿದೆ. ಈ ಸಂಘಟನೆಯ ಧರ್ಮರಾಯ ಅವರಿಗೂ ಎಲ್ಲ ಪದಾಧಿಕಾರಿಗಳಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ.